ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇನ್ನು ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ಬಿಗ್ ಬಾಸ್ ಸೀಸನ್ 12ರ ಮೊದಲ ಕಿಚ್ಚನ ಪಂಚಾಯಿತಿಯಲ್ಲಿ ಏನೆಲ್ಲ ಆಗಿದೆ, ಮೊದಲ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಯಾವ ಕಂಟೆಸ್ಟೆಂಟ್ಗೆ ಸಿಗ್ತಾ ಇದೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದು ಇನ್ನೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬಿಗ್ ಬಾಸ್ ಸೀಸನ್ 12ರಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಓಕೆ, ಬಿಗ್ ಬಾಸ್ ಮನೆಯಲ್ಲಿರುವಂತಹ 18 ಕಂಟೆಸ್ಟೆಂಟ್ಗಳಲ್ಲಿ 2 ತಂಡಗಳನ್ನಾಗಿ ರಚನೆ ಮಾಡಲಾಗಿದೆ. ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಒಂಟಿ ಟೀಮ್ ಮತ್ತು ಜಂಟಿ ಟೀಮ್ ಅನ್ನೋ 2 ತಂಡಗಳಿದೆ. ಇದರಲ್ಲಿ ಒಂಟಿ ಟೀಮ್ನಲ್ಲಿ 6 ಕಂಟೆಸ್ಟೆಂಟ್ಗಳಿದ್ದಾರೆ, ಜಂಟಿ ಟೀಮ್ನಲ್ಲಿ ಒಟ್ಟು 12 ಕಂಟೆಸ್ಟೆಂಟ್ಗಳಿದ್ದಾರೆ. ಈ 2 ಟೀಮ್ಗಳಿಗೂ ಕೂಡ ಬಿಗ್ ಬಾಸ್ ಕಡೆಯಿಂದ ಈ ವಾರ ಕೆಲವೊಂದಿಷ್ಟು ಟಾಸ್ಕ್ಗಳನ್ನು ನೀಡಿದೆ, ಜೊತೆಗೆ ಕೆಲವೊಂದಿಷ್ಟು ಟ್ವಿಸ್ಟ್ಗಳನ್ನು ಕೂಡ ನೀಡಿದೆ. ಅಂದರೆ ಬಿಗ್ ಬಾಸ್ ಮನೆಯ ಜಂಟಿ ಕಂಟೆಸ್ಟೆಂಟ್ಗಳು ಈ ವಾರದ ಎಲ್ಲ ಮನೆಯ ಜವಾಬ್ದಾರಿಗಳನ್ನು ವಹಿಸ್ಕೊಂಡಿರ್ತಾರೆ. ಇನ್ನು ಒಂಟಿ ಟೀಮ್ ಕಂಟೆಸ್ಟೆಂಟ್ಗಳಿಗೆ ಕೆಲವೊಂದಿಷ್ಟು ವಿಶೇಷವಾದಂತಹ ಟಾಸ್ಕ್ಗಳನ್ನು ಕೂಡ ನೀಡಿರ್ತಾರೆ. ಅಂದರೆ ಪರ್ಟಿಕ್ಯುಲರ್ ಆಗಿ ಒಬ್ಬೊಬ್ಬ ಸ್ಪರ್ಧಿಗಳಿಗೇನೆ ಬಿಗ್ ಬಾಸ್ ಮನೆಯಲ್ಲಿ ಒಂದೊಂದು ಟಾಸ್ಕ್ಗಳನ್ನು ಕೂಡ ನೀಡಲಾಗಿರುತ್ತೆ. ಇನ್ನು ಮನೆಯಲ್ಲಿ ಯಾವ ರೀತಿ ಒಂಟಿ ಟೀಮ್ನ ಕಂಟೆಸ್ಟೆಂಟ್ಗಳು ಆಡ್ತಾರೋ ಅದೇ ರೀತಿ ಜಂಟಿ ಟೀಮ್ ಕಂಟೆಸ್ಟೆಂಟ್ಗಳು ಕೂಡ ಈ ವಾರದ ಒಂದು ಟಾಸ್ಕ್ನಲ್ಲಿ ಭಾಗವಹಿಸಬೇಕಾಗಿರುತ್ತೆ. ಸದ್ಯ ಈ ವಾರದಲ್ಲಾಗಿರುವಂತಹ ಟಾಸ್ಕ್ಗಳನ್ನು ಗಮನದಲ್ಲಿಟ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಒಂದು ಆಟಗಳನ್ನು ಆಡಿದ್ದಾರೆ, ಯಾವ ರೀತಿ ಜನರನ್ನು ಎಂಟರ್ಟೈನ್ ಮಾಡಿದ್ದಾರೆ ಅನ್ನೋಂಥ ಒಂದು ವಿಚಾರವನ್ನು ಇಟ್ಕೊಂಡು ಬಿಗ್ ಬಾಸ್ನ ಇವತ್ತಿನ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಕೆಲವು ಕಂಟೆಸ್ಟೆಂಟ್ಗಳಿಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂಡ್ರೆ, ಒಬ್ಬ ಸ್ಪರ್ಧಿಗೆ ಬಿಗ್ ಬಾಸ್ ಸೀಸನ್ 12ರ ಮೊದಲ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಆಗಿರುವಂತಹ ಟಾಸ್ಕ್ಗಳಲ್ಲಿ ಕೆಲವು ಕಂಟೆಸ್ಟೆಂಟ್ಗಳು ಅತ್ಯುತ್ತಮವಾಗಿ ಆಟವನ್ನು ಆಡಿದ್ದಾರೆ. ಆದರೆ ಕೆಲವು ಕಂಟೆಸ್ಟೆಂಟ್ಗಳು ಸರಿಯಾದ ರೀತಿಯಲ್ಲಿ ಆ ಒಂದು ಆಟದ ನಿಯಮಗಳನ್ನು ತಿಳ್ಕೊಳ್ಳದೆ ಈ ಬಾರಿ ಕೇವಲ ಮೊದಲನೇ ವಾರದಲ್ಲೇ ಕೆಲವೊಂದಿಷ್ಟು ಆಟಗಳನ್ನು ಬ್ರೇಕ್ ಮಾಡಿದ್ದಾರೆ. ಈ ಉದ್ದೇಶವಾಗಿ ಕಿಚ್ಚ ಸುದೀಪ್ ಅವರು ಮನೆಯ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳಿಗೆ ಕ್ಲಾಸ್ ತೊಗೊಂಡಿರೋದನ್ನು ಇವತ್ತಿನ ಸಂಚಿಕೆನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯ ಒಂಟಿ ಕಂಟೆಸ್ಟೆಂಟ್ಗಳಿಗೆ ಕಿಚ್ಚ ಸುದೀಪ್ ಅವರು ಸ್ವಲ್ಪ ಎಕ್ಸ್ಟ್ರಾ ಕ್ಲಾಸನ್ನೇ ತೊಗೊಂಡಿದ್ದಾರೆ. ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಜೋಡಿಯಾಗಿ ಹೋಗೋ ಅವಶ್ಯಕತೆ ಇಲ್ಲ, ಅವರು ಒಂಟಿಯಾಗಿಯೇ ಬಿಗ್ ಬಾಸ್ನ ಆಟವನ್ನು ಆಡ್ತಾರೆ ಅಂತೇಳಿ ಜನರು ಯಾವೆಲ್ಲ ಕಂಟೆಸ್ಟೆಂಟ್ಗಳನ್ನು ಸೆಲೆಕ್ಟ್ ಮಾಡಿ ಕಳಿಸಿದ್ರು ಅಂತಹ ಕಂಟೆಸ್ಟೆಂಟ್ಗಳು ಆ ಒಂದು ಆಟವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿಲ್ಲ. ಅಂದರೆ ಅವರ ಒಂದು ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಕಿಚ್ಚ ಸುದೀಪ್ ಅವರು ಆ ಕಂಟೆಸ್ಟೆಂಟ್ಗಳಿಗೆ ಕ್ಲಾಸ್ ತೊಗೊಂಡಿರೋದನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಬಿಗ್ ಬಾಸ್ ಮನೆಯ ಈ ವಾರದ ಒಂದು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನು ಜೋಡಿ ಕಂಟೆಸ್ಟೆಂಟ್ಗಳು ಅಂದರೆ ಜಂಟಿ ಕಂಟೆಸ್ಟೆಂಟ್ಗಳು ಅಂತ ಏನು ಮಾಡಿದ್ದಾರೆ, ಈ ಜಂಟಿ ಕಂಟೆಸ್ಟೆಂಟ್ಗಳಲ್ಲಿ ಒಬ್ಬರು ಈ ವಾರದ ಒಂದು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನು ಅಂದರೆ ಸೀಸನ್ 12ರ ಮೊದಲ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನು ಪಡ್ಕೊಂಡಿರುವಂಥದ್ದು. ಸದ್ಯಕ್ಕೆ ಬಿಗ್ ಬಾಸ್ನ ಒಂದು ಆ ಪ್ರೋಮೋದಲ್ಲಿ ಬಂದಿರುವಂತಹ ಅಪ್ಡೇಟ್ ಪ್ರಕಾರ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಅಂತ ಸಂದರ್ಭದಲ್ಲಿ ಕಾಕ್ರೋಚ್ ಸುದಿಯವರು ಆ ಒಂದು ಬೋರ್ಡನ್ನು ತೊಗೊಬಂದು, ಅಂದರೆ ಕರ್ನಾಟಕವೇ ಮೆಚ್ಚಿರುವಂತಹ ಕಂಟೆಸ್ಟೆಂಟ್ ಅನ್ನುವಂತಹ ಒಂದು ಬೋರ್ಡನ್ನು ತೊಗೊಬಂದು ಆ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಚಪ್ಪಾಳೆ ತೊಟ್ಟುವಂತಹ, ಅಂದರೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನು ಕೊಡುವಂತಹ ಒಂದು ವಿಡಿಯೋವನ್ನು ಹಾಕಿರುವಂಥದ್ದು. ಬಟ್ ಎಲ್ಲರೂ ಕೂಡ ಕಾಕ್ರೋಚ್ ಸುದಿಯವರಿಗೆ ಈ ಒಂದು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಬಂದಿದೆ ಅಂತ ಅನ್ಕೋತಾ ಇದ್ದಾರೆ. ಬದಲಾಗಿ ಕಾಕ್ರೋಚ್ ಸುದಿಯವರು ಕೂಡ ಈ ಒಂದು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನು ಪಡ್ಕೊಂಡಿಲ್ಲ. ಜಂಟಿ ತಂಡದಿಂದ ಒಬ್ಬ ಸ್ಪರ್ಧಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನು ಪಡ್ಕೊಂಡಿರುವಂಥದ್ದು. ಸೊ ಬಂದಿರುವಂತಹ ಮಾಹಿತಿ ಪ್ರಕಾರ ಜಂಟಿ ತಂಡದಲ್ಲಿ ಅತಿ ಹೆಚ್ಚು ಎಂಟರ್ಟೈನ್ ಮಾಡಿರುವಂತಹ ನಮ್ಮ ಗಿಲ್ಲಿ ಮತ್ತು ಕಾವ್ಯ ಅವರ ಒಂದು ಜೋಡಿ ಏನಿದೆ, ಈ ಜೋಡಿಗೆ ಈ ವಾರದ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಅಂದರೆ ಸೀಸನ್ 12ರ ಮೊದಲ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕಿರುವಂಥದ್ದು ಅನ್ನುವಂತಹ ಅಪ್ಡೇಟ್ ಬಂದಿರುವಂಥದ್ದು. ನಿಮ್ಮ ಪ್ರಕಾರ ಸೀಸನ್ 12ರ ಈ ಒಂದು ಮೊದಲನೇ ವಾರದಲ್ಲಿ ಯಾವ ಕಂಟೆಸ್ಟೆಂಟ್ಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗಬೇಕಿತ್ತು ಅನ್ನೋದನ್ನು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಹಾಗೆ ಇದೇ ರೀತಿಯ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.